ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಕನ್ನಡ ಗುರುಜಿ ಯೂಟ್ಯೂಬ್ ಚಾನಲ್. KA ಕಡೆಯಿಂದ ಮತ್ತೊಂದು ಬಿಗ್ ಅಪ್ಡೇಟ್ ರಿಲೀಸ್ ಆಗಿದೆ. ನೀವು ನೋಡ್ತಾ ಇರ್ಬೋದು, UGCET 2024ಕ್ಕೆ ಕಲಬುರಗಿ ಅಭ್ಯರ್ಥಿಗಳು ತಪ್ಪಾಗಿ ಪರೀಕ್ಷೆ ಕೇಂದ್ರ ನಮೂದಿಸಿರುವ ಬಗ್ಗೆ KA ಹೊಸದಾಗಿ ನೋಟಿಫಿಕೇಷನ್ ಒಂದನ್ನು ರಿಲೀಸ್ ಮಾಡಿದೆ. ಇದೇ ಏಪ್ರಿಲ್ 18 ಮತ್ತು 19ಕ್ಕೆ ನಡೆಯುತ್ತಿರುವ CET ಎಕ್ಸಾಮ್ಗೆ ಪ್ರವೇಶ ಪತ್ರವನ್ನು ಅಡ್ಮಿಷನ್ ಟಿಕೆಟನ್ನು ಡೌನ್ಲೋಡ್ ಮಾಡ್ಕೊಳ್ಳೋಕ್ಕೆ KA ನೋಟಿಫಿಕೇಷನ್ ರಿಲೀಸ್ ಮಾಡಿತ್ತು. ಡೌನ್ಲೋಡ್ ಮಾಡುವಾಗ ಕೆಲವೊಂದಿಷ್ಟು ಅಭ್ಯರ್ಥಿಗಳು ಕೋಲಾರದಿಂದ ಕಲಬುರಗಿ ಕೇಂದ್ರಕ್ಕೆ ಪರೀಕ್ಷಾ ಕೇಂದ್ರವನ್ನು ಬದಲಾಯಿಸಿಕೊಡಲು ಪ್ರಾಧಿಕಾರವನ್ನು ಕೋರಿ ಇಮೇಲ್ಗಳನ್ನು ಸಲ್ಲಿಸುತ್ತಿದ್ದಾರೆ. ಅಭ್ಯರ್ಥಿಗಳು ಸಲ್ಲಿಸಿರುವ ಮನವಿಯನ್ನು ಪರಿಶೀಲಿಸಲಾಗಿದೆ. ಅರ್ಜಿಯನ್ನು ಎಡಿಟ್ ಮಾಡುವ ಸಂದರ್ಭದಲ್ಲಿ ಅಭ್ಯರ್ಥಿಗಳು ಅವರಾಗಿಯೇ ಕಲಬುರಗಿ ಕೇಂದ್ರದಿಂದ ಕೋಲಾರ ಕೇಂದ್ರವನ್ನು ಆಯ್ಕೆ ಮಾಡಿರುವುದು ಕಾಣಸಿಗುತ್ತಿದೆ. ಬೈ ಮಿಸ್ಟೇಕ್ ಸ್ಟೂಡೆಂಟ್ಸೇ ಕಲಬುರಗಿಯಿಂದ ಕೋಲಾರ್ಗೆ ಚೂಸ್ ಮಾಡಿದ್ದಾರೆ. ಅಪ್ಡೇಟ್ ಸಬ್ಮಿಟ್ ಮಾಡುವಾಗ, ಅಪ್ಲಿಕೇಶನ್ ಹಾಕುವಾಗ ಈ ರೀತಿ ತಪ್ಪಾಗಿ ಪರೀಕ್ಷಾ ಕೇಂದ್ರಗಳನ್ನು ಎಡಿಟ್ ಸಂದರ್ಭದಲ್ಲಿ ಬದಲಾಯಿಸಿಕೊಂಡಿರುವ ಅಭ್ಯರ್ಥಿಗಳ ವಿವರಗಳನ್ನು KA ಪ್ರಾಧಿಕಾರ ಸಂಗ್ರಹಿಸುತ್ತಿದೆ. ತಪ್ಪಾಗಿ ಪರೀಕ್ಷಾ ಕೇಂದ್ರಗಳನ್ನು ಆಯ್ಕೆ ಮಾಡಿರುವಂಥ ಅಭ್ಯರ್ಥಿಗಳು ಪರೀಕ್ಷಾ ಕೇಂದ್ರ ಬದಲಾವಣೆಗೆ ಅವರುಗಳು ವ್ಯಾಸಂಗ ಮಾಡಿರುವ PU ಕಾಲೇಜಿನ ಪ್ರಿನ್ಸಿಪಾಲರ ಮುಖಾಂತರ ಸಹಕಾರವನ್ನು ನೀಡಿ ಮನವಿ ಸಲ್ಲಿಸಬಹುದಾಗಿದೆ. ಈಗ ಮಿಸ್ಟೇಕ್ ಆಗಿಬಿಟ್ಟಿದೆ, ಅದನ್ನು ಚೇಂಜ್ ಮಾಡ್ಕೊಳ್ಳೋಕ್ಕೆ KA ಒಂದು ಅವಕಾಶ ನೀಡ್ತಿದೆ. ನೀವು ಫಸ್ಟ್ ಪರೀಕ್ಷಾ ಕೇಂದ್ರವನ್ನು ಬದಲಾವಣೆ ಕೋರಿ ವ್ಯಾಸಂಗ ಮಾಡಿರುವ ನಿಮ್ಮ ಕಾಲೇಜಿನ ಪ್ರಿನ್ಸಿಪಾಲರ ಮೂಲಕ ಸಲ್ಲಿಸಬೇಕು. ನೀವೇ ಮನವಿ ಸಲ್ಲಿಸಿದರೆ, ನೀವೇ ಇಮೇಲ್ ಕಳಿಸಿದರೆ KA ವೋಂಟ್ ಆಕ್ಸೆಪ್ಟ್ ಇಟ್. ಸೊ ಪೇರೆಂಟ್ಸ್ ಆ್ಯಂಡ್ ಸ್ಟೂಡೆಂಟ್ಸ್, ಪ್ಲೀಸ್ ನಿಮ್ಮ ಕಾಲೇಜಿಗೆ ವಿಸಿಟ್ ಮಾಡಿ ನಿಮ್ಮ ಪ್ರಿನ್ಸಿಪಾಲರ ಮುಖಾಂತರ ಮನವಿ ಸಲ್ಲಿಸಬೇಕು. ಮನವಿಯಲ್ಲಿ ಸ್ಟೂಡೆಂಟ್ ನೇಮ್, ಅಪ್ಲಿಕೇಶನ್ ನಂಬರ್, CET ನಂಬರ್ ಆ್ಯಂಡ್ ಆಲ್ ಟಿಕೆಟ್ ಡೌನ್ಲೋಡ್ ನಂಬರ್, ಇವೆಲ್ಲ ನಂಬರ್ ಮತ್ತು ಅದರ ಸಂಖ್ಯೆಗಳನ್ನು ಸಬ್ಮಿಟ್ ಮಾಡಿ ಆ ಕಾಲೇಜಿನ ಪ್ರಿನ್ಸಿಪಾಲರು KA ಅಥಾರಿಟಿ KA@nic.in ಮೇಲ್ಗೆ ಕಳಿಸ್ಬೇಕು. ಪ್ರಿನ್ಸಿಪಾಲರು 12/4/2024 ಸಂಜೆ 5 ಗಂಟೆ ಒಳಗೆ ಈ ಪ್ರಾಸೆಸನ್ನು ಮುಗಿಸ್ಬೇಕು. ಕಲಬುರಗಿ ಸ್ಟೂಡೆಂಟ್ಸ್, ಪ್ಲೀಸ್ ನಿಮ್ಮ ಪೇರೆಂಟ್ಸ್ ಜೊತೆ ಹೋಗಿ ಪ್ರಿನ್ಸಿಪಾಲ್ ಹತ್ರ ಮೀಟಾಗಿ ಅವ್ರ ಥ್ರೂ ಮೇಲ್ ಕಳಿಸಿ. ಅವಾಗ ಮಾತ್ರ ನಿಮಗೆ ಚೇಂಜ್ ಆಗುತ್ತೆ. ನೀವಾಗಿ ಅಭ್ಯರ್ಥಿಗಳು ವೈಯಕ್ತಿಕ ಇಮೇಲ್ ಮೂಲಕ ಸಲ್ಲಿಸುವ ಮನವಿಯನ್ನು ಪುರಸ್ಕರಿಸುವುದಿಲ್ಲ. ಅದಕ್ಕೋಸ್ಕರ ಪ್ಲೀಸ್ ಕಲಬುರಗಿ ಸ್ಟೂಡೆಂಟ್ಸ್ ಎಲ್ಲರೂ ಹೋಗಿ ನಿಮ್ಮ ಪ್ರಿನ್ಸಿಪಾಲ್ ಕಡೆಯಿಂದ ಒಂದು ಮನವಿಯನ್ನು ಸಲ್ಲಿಸಿ. ಈಗಾಗಲೇ ನಿಮ್ಮ ಅಡ್ಮಿಷನ್ ಟಿಕೆಟಲ್ಲಿ ಜೇವರ್ಗಿ, ಬೀದರ್, ಯಾದಗಿರಿ ಅಥವಾ ಕಲಬುರಗಿ ಆಗಿದ್ದಲ್ಲಿ ಅಂತಹ ಅಭ್ಯರ್ಥಿಗಳು ಇದನ್ನು ಸಲ್ಲಿಸುವ ಅವಶ್ಯಕತೆ ಇಲ್ಲ. ಸೊ ಇದೊಂದು ಇಮ್ಮಿಡಿಯೇಟ್ ಆ್ಯಕ್ಷನ್ ಆಗಿ ತಗೊಂಡು ಸ್ಟೂಡೆಂಟ್ಸ್ ಮತ್ತು ಪೇರೆಂಟ್ಸ್ ಮಾಡಿ. ಇಲ್ಲಾಂದರೆ ನೀವು ಬೆಂಗಳೂರು, ಕೋಲಾರ್ಗೆ ಬಂದು ಎಕ್ಸಾಮ್ ಬರೆಯೋಕ್ಕಾಗುತ್ತೆ. ಕೀಪ್ ದಿಸ್ ಇನ್ ಮೈಂಡ್. ಥ್ಯಾಂಕ್ ಯು.